ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ಮಠದ್ ಅಂತ. ನಾನು ಚಳಗೇರಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಾವು 161 ದೀಪಗಳನ್ನ ಬೆಳಗೋದ್ರ ಮುಖಾಂತರ ಚಾಮುಂಡೇಶ್ವರಿ ಕಾರ್ತಿಕೋತ್ಸವದ ಪ್ರಯುಕ್ತ ಟಿಬಿ ಕಾರ್ಯಕ್ರಮವನ್ನ ಅಂದ್ರೆ ಟಿಬಿ ನಿರ್ಮೂಲನಾ ಆಂದೋಲನ ಕಾರ್ಯಕ್ರಮವನ್ನ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತದಲ್ಲಿ ಈಗಾಗಲೇ ನಾವು ಟಿಬಿ ರೋಗದ ವಿರುದ್ಧ ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇದ್ದೇವೆ. ಬರುವ 2025ನೇ ವರ್ಷದಲ್ಲಿ ಇದನ್ನ ನಿರ್ಮೂಲನೆ ಮಾಡಲೇಬೇಕು ಅಂತ ಪಣ ತೊಟ್ಟಿರೋ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಗೆ ನಮ್ಮದೊಂದು ಚಿಕ್ಕ ಸಹಾಯ ಮಾಡೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರವನ್ನ ನನ್ನ ಆರೋಗ್ಯ ಇಲಾಖೆಯ ಪರವಾಗಿ ನಾನು ನಿಮ್ಮೆಲ್ಲ ಕೇಳ್ಕೊತಾ ಇದ್ದೇನೆ. ನಿಮ್ಮ ಎಲ್ಲ ಸಹಕಾರದೊಂದಿಗೆ ನಮ್ಮ ಈ ಟಿಬಿ ಕಾರ್ಯಕ್ರಮವನ್ನ ನಾವು ಯಶಸ್ವಿಯಾಗಿ 100 ದಿನದ ಆಂದೋಲನವನ್ನ ಮಾಡಬಹುದು. ಸೊ ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯವಾದದ್ದು. ಏನಪ್ಪಾ ಈ ಆಂದೋಲನದ ಗುರಿ ಅಂತಂದ್ರೆ, ಈ ಟಿಬಿ ರೋಗ ಮತ್ತೆ ಹರಡೋದನ್ನ ನಾವು ಕಡಿಮೆ ಮಾಡ್ಬೋದು. ಈ ಕ್ಷಯ ರೋಗ ಅನ್ನೋದೇನಿದೆ ಮಾರಣಾಂತಿಕವಾಗಿ ಅಲ್ಲ, ಆದ್ರೆ ನಾವ್ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗ್ಲೂ ಇದು ಮಾರಣಾಂತಿಕವಾದಂತ ಕಾಯಿಲೆ ಆಗಬಹುದು. ಎಷ್ಟು ಬೇಗ ನಾವು ಇದನ್ನ ಕಂಡುಕೊಳ್ತೀವೋ ಅಷ್ಟು ಬೇಗ ಇದಕ್ಕೆ ನಾವು ಚಿಕಿತ್ಸೆಯನ್ನ ಪಡ್ಕೋಬಹುದು. ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾದವರು ತುಂಬಾ ಜನ ಇದ್ದಾರೆ. ಗುಣಮುಖರಾಗಿ ತಮ್ಮ ಹೊಸ ಜೀವನವನ್ನ ಆರಂಭಿಸಿದವರು ಇದ್ದಾರೆ. ಸೊ ಯಾರೆಲ್ಲ ಈ ಟಿಬಿ ರೋಗಕ್ಕೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೋ ಅಥವಾ ಈ ಟಿಬಿ ರೋಗದಿಂದ ಬಳಲ್ತಾ ಇದ್ದಾರೋ ಅವರೆಲ್ಲ ಆದಷ್ಟು ಬೇಗ ಗುಣಮುಖರಾಗಿ ಈ ನಮ್ಮ ಹೊಸ ಜೀವನವನ್ನ ಆಚರಿಸ್ಲಿ ಅಂತ ಅವ್ರಿಗೆ ಚಾಮುಂಡೇಶ್ವರಿಯ ಕೃಪೆ ಎಲ್ಲರ ಮೇಲೆ ಸಿಗ್ಲಿ ಅಂತ ಹೇಳ್ತಾ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಧನ್ಯವಾದ.